हेलो बच्चों, ई क्लास में आप सबका स्वागत है। आज का पाठ है जिसकी मेहनत उसकी जीत। ये एक कहानी है। कहानियाँ हम सबको पसंद है, आपको भी पसंद होगी। तो ये जो कहानियाँ हैं हम सबको मनोरंजन देती है, साथ साथ कुछ न कुछ मूल्य हमें उसमें से सीख सकते हैं, है कि नहीं? तो आज के पाठ को भी हम देखेंगे और उसमें कौन सा मूल्य है ये भी जानेंगे। जिसकी मेहनत उसकी जीत, इस पाठ से हमें कुछ मूल्य सीखना है। वह मूल्य है एक, परिश्रम से काम करना, यानी परिश्रम यानी मेहनत से, और आत्मविश्वास और अनुशासन। आत्मविश्वास यानी जो भी मेहनत से काम करता है उसे आत्मविश्वास भी होना चाहिए, जीत का दृढ़ रूप से उसको भरोसा होना चाहिए। उसके साथ साथ हमें अनुशासन का भी मूल्य यहाँ मिलेगा। अनुशासन अर्थात नियम पालन करना, यानी कन्नड़ा में हम शिस्तु बोलते हैं ना, उस प्रकार। ಇಲ್ಲಿ जिसकी मेहनत उसकी जीत ಅನ್ನೋ ಪಾಠವನ್ನು ನಾವು ಇವತ್ತು ಕಲಿತಾ ಇದ್ದೀವಿ। ಈ ಪಾಠ ಒಂದು ಕಥೆಯಾಗಿದೆ। ಈ ಪಾಠದ ಅಂದರೆ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್, ಈ ಪಾಠದಿಂದ ನಾವು ಕೆಲವು ಮೌಲ್ಯಗಳನ್ನು, ನೀತಿಯನ್ನು ಕಲಿಬೇಕಾಗಿದೆ। ಆ ಮೌಲ್ಯಗಳು ಯಾವ್ಯಾವು ಅಂದರೆ, ಇಲ್ಲಿ ಒಂದು ಪರಿಶ್ರಮದಿಂದ ಕೆಲಸ ಮಾಡೋದು, ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಸೋಲಿಲ್ಲ ಅನ್ನುವ ಅರ್ಥವನ್ನು ಇಲ್ಲಿ ಕೊಡ್ತಾ ಇದೆ। ಅದಾದ ಮೇಲೆ ನಮಗೆ ನಿಯಮ ಪಾಲನೆಯನ್ನು ಮಾಡುವ ನೀತಿಯನ್ನು ಕೂಡ ಇದು ಹೇಳಿಕೊಡ್ತದೆ। ನಿಯಮ ಪಾಲನೆ ಅಂತಂದ್ರೇನು? ಶಿಸ್ತು ಅಂದರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಶಿಸ್ತಿನ ಜೀವನವನ್ನು ನಾವು ನಡೆಸಿದಾಗ ಏನಾಗುತ್ತೆ, ನಮ್ಮ ಯಶಸ್ಸಿನ ದಾರಿಯಲ್ಲಿ ನಮಗೆ ಅಡೆತಡೆಗಳು ಉಂಟಾಗಲ್ಲ। ಅದೇ ರೀತಿ ಆತ್ಮವಿಶ್ವಾಸ ಕೂಡ ತುಂಬ ಅವಶ್ಯಕ। ಈ ಮೂರು ಮೌಲ್ಯಗಳನ್ನು ಈ ಪಾಠ ನಮಗೆ ಹೇಳಿಕೊಡುತ್ತದೆ। ಆದರೆ ಮೊಟ್ಟ ಮೊದಲನೇದಾಗಿ ನಾವು ಈ ಪಾಠವನ್ನು ಓದೋಣ। पाठ 5, जिसकी मेहनत उसकी जीत। एक चींटी चने के दाल के टुकड़े के आसपास गोल गोल घूम रही थी। टीलू ने पूछा, चींटी रानी, यह क्या कर रही हो? मैं इस दाल को अपने बिल तक ले जाना चाहती हूँ, कहकर चींटी नाचने लगी। मैं तुम्हारे बिल तक पहुंचा दूं? टीलू ने हमदर्दी से पूछा। चींटी बोली, नहीं, मैं इसे खुद ले जाऊंगी। अगर तुम इसे न ले जा सकी तो क्या करोगी? टीलू ने धीरे से पूछा। विश्वास के साथ चींटी ने कहा, कोशिश करने पर मैं हारूंगी नहीं। तुम इतनी मेहनत करोगी? टीलू ने फिर पूछा। इस बार चींटी को गुस्सा आ गया। वह बोली, मेहनत से काम करना बहुत अच्छी बात है, चलो अब तुम मुझे काम करने दो। टीलू वहाँ से चुपचाप हट गया। थोड़ी देर बाद टीलू वहाँ गया। उसने देखा कि दाल अपनी जगह पर नहीं थी। कुछ दूरी पर चींटियाँ कतार में एक के पीछे एक चने की दाल को घसीटे ले जा रही थीं। तब टीलू को लगा, इनसे हमें सहयोग और अनुशासन भी सीखना चाहिए। बच्चों, आप सबने इस पाठ को पढ़ते हुए ध्यान से सुना है और प्रति शब्द को ध्यान से देखा है। तो हम इसके बाद इस पाठ में आने वाले कुछ कठिन शब्दों का अर्थ जानेंगे। बिल, चींटी का निवास स्थान, ಅಂದರೆ ಕನ್ನಡದಲ್ಲೂ ಕೂಡ ಬಿಲ ಅಂತ ಹೇಳ್ತಾರೆ। ಹಮ್ದರ್ದಿ, ಸಹಾನುಭೂತಿ। ಖುದ್, ಸ್ವಯಂ ಅಂದರೆ ಕನ್ನಡದಲ್ಲಿ ಸ್ವತಃ। ಕೋಶಿಶ್, ಪ್ರಯತ್ನ, ಪ್ರಯಾಸ್, ಎರಡೂ ಕೂಡ ಅರ್ಥ ಕೋಶಿಶ್ ಅನ್ನುವ ಶಬ್ದಕ್ಕಿದೆ। ಹಾರ್, ಪರಾಜಯ, ಸೋಲು। ಗುಸ್ಸಾ, क्रोध, गुस्सा ಅಂದರೆ ಸಿಟ್ಟು, ಕೋಪ। मेहनत, मेहनत का अर्थ है ಪರಿಶ್ರಮ, ಪರಿಶ್ರಮ ಅಥವಾ ಕಷ್ಟಪಟ್ಟು ಕೆಲಸ ಮಾಡೋದು।
ಕತಾರ್ ಅಂದರೆ ಕತಾರ್ का अर्थ है पंक्ति ಸಾಲು, ಇಂಗ್ಲೀಷ್ನಲ್ಲಿ ಕ್ಯೂ ಅಂತ ಕರಿತೀವಿ. ಸಹಯೋಗ್ ಮಿಲ್ಕರ್ ಕಾಮ್ ಕರ್ನಾ ಅಂದರೆ ಕನ್ನಡದಲ್ಲಿ ಸಹಕಾರ. ಅನುಶಾಸನ್ ನಿಯಮ ಪಾಲನ್, ನಿಯಮ ಪಾಲನೆ ಅಂತಂದರೆ ಒಂದು ರೀತಿ ಶಿಸ್ತು ಅಂತ. ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದರೆ ಡಿಸಿಪ್ಲಿನ್ಡ್. ಮಕ್ಕಳೇ, ಈ ಕಠಿಣ ಪದಗಳ ಅರ್ಥ ನೀವು ತಿಳ್ಕೊಂಡಿದ್ದೀರಾ. ಈಗ ಪಾಠದ ವಿವರಣೆ ಕಡೆ ಹೋಗೋಣ. ಪಾಠದ ವಿವರಣೆ ನಾನು ನಿಮಗೆ ಕನ್ನಡದಲ್ಲೂ ಹೇಳ್ತೀನಿ, ಅದೇ ರೀತಿ ಹಿಂದಿಯಲ್ಲೂ ಕೂಡ ನಾನು ವಿವರಿಸ್ತಾ ಹೋಗ್ತೀನಿ. ನೀವೆಲ್ಲ ಗಮನ ಕೊಟ್ಟು ಕೇಳಿಸ್ಕೋಬೇಕು. ಏಕ್ ಚೀಟಿ ಚನೆ ಕೆ ದಾಲ್ ಕೆ ಟುಕಡೆ ಕೆ ಆಸ್ಪಾಸ್ ಗೋಲ್ ಗೋಲ್ ಘೂಮ್ ರಹಿ ಥಿ. ಚನೆ ಕೆ ದಾಲ್ ಅಂತಂದರೆ ಕಡಲೆ ಬೇಳೆ, ಚನ್ನ ಅಂತಂದರೆ ಕಡಲೆ, ದಾಲ್ ಅಂದರೆ ಬೇಳೆ, ಟುಕಡ ಅಂತಂದರೆ ಒಂದು ಸಣ್ಣ ಚೂರು, ಆಸ್ಪಾಸ್ ಅಂದರೆ ಅದರ ಸುತ್ತ ಮುತ್ತ, ಗೋಲ್ ಗೋಲ್ ಘೂಮ್ ರಹಿ ಥಿ ಅಂದರೆ ರೌಂಡಾಗಿ ಸುತ್ತುತ್ತಾ ಇತ್ತು. ಒಂದು ಇರುವೆ ಕಡಲೆ ಬೇಳೆಯ ಒಂದು ಚೂರಿನ ಸುತ್ತ ಸುತ್ತುತ್ತಾ ಇತ್ತು. ಟೀಲೂನೇ ಪೂಛ, ಟೀಲು ಅನ್ನುವ ಒಬ್ಬ ಚಿಕ್ಕ ಬಾಲಕ, ಅವನು ಆ ಇರುವೆ ಕೇಳ್ದ, ಚೀಟಿ ರಾಣಿ ಯಹ ಕ್ಯಾ ಕರ್ ರಹಿ ಹೋ? ಮೈ ಇಸ್ ದಾಲ್ ಕೋ ಅಪ್ನೆ ಬಿಲ್ ತಕ್ ಲೇ ಜಾನಾ ಚಾಹತಿ ಹೂಂ. ನಾನು ಈ ಬೇಳೆಯ ಚೂರನ್ನು ನನ್ನ ಬಿಲದ ಹತ್ತಿರ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಕಹ ಕರ್ ಚೀಟಿ ನಾಚನೆ ಲಗಿ. ಚೀಟಿ ನಾಚನೆ ಲಗಿ ಅಂದರೆ ಇರುವೆ ಕುಣಿಯತೊಡಗಿತು. ಯಾಕೆ ಕುಣಿತಾ ಇತ್ತು ಇಲ್ಲಿ ಅಂತಂದರೆ, ಅದು ತನ್ನ ಆಹಾರವನ್ನು ಕಂಡು ತುಂಬ ಸಂತೋಷ ಪಡ್ತಾ ಇತ್ತು. ಅದಕ್ಕೆ ತನಗೆ ಆಹಾರ ಸಿಕ್ಕಿದೆ ಅನ್ನುವ ಸಂತೋಷದಲ್ಲಿ ಅದು ಕುಣಿತಿತ್ತು ಅನ್ನುವ ಅರ್ಥ ಇಲ್ಲಿ. ಮೈ ತುಮ್ಹಾರೆ ಬಿಲ್ ತಕ್ ಪಹುಂಚಾದು, ನಾನು ನಿನ್ನ ಬಿಲದವರೆಗೆ ಅದನ್ನು ತಲುಪಿಸ್ಲಾ? ಟೀಲುನೇ ಹಮ್ದರ್ದಿ ಸೆ ಪೂಛ. ಇಲ್ಲಿ ಟೀಲು ಅನ್ನುವ ಬಾಲಕನ ಭಾವನೆ ಏನಾಗಿದೆ? ಆ ಇರುವೆಗೆ ಸಹಾಯ ಮಾಡಬೇಕು ಅನ್ನೋದಾಗಿದೆ. ಟೀಲುನೇ ಹಮ್ದರ್ದಿ ಸೆ ಪೂಛ. ಹಮ್ದರ್ದಿ ಅಂದರೆ ಇಲ್ಲಿ ಸಹಾನುಭೂತಿ ಅಥವಾ ಪರಾನುಭೂತಿ. ಚೀಟಿ ಬೋಲಿ ನಹಿ ಮೈ ಇಸೆ ಖುದ್ ಲೇ ಜಾऊंगी. ಇರುವೆ ಹೇಳ್ತು, ಇಲ್ಲ, ನಾನು ಇದನ್ನು ಸ್ವತಃ ತಗೊಂಡೋಗ್ತೀನಿ, ನಾನು ಬೇರೆಯವ್ರ ಸಹಾಯ ಬೇಡಲ್ಲ ಅನ್ನುವ ಒಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇತ್ತು ಇರುವೆ. ಅಗರ್ ತುಮ್ ಇಸೆ ನ ಲೇ ಜಾ ಸಕಿ ತೋ ಕ್ಯಾ ಕರೋಗಿ. ನೀನು ಇದನ್ನು ತಗೊಂಡು ಹೋಗೋಕ್ಕೆ ಆಗದೆ ಹೋದರೆ ನೀನೇನು ಮಾಡ್ತೀಯಾ? ನೀನು ಇಸೆ ನ ಲೇ ಜಾ ಸಕಿ, ಇದನ್ನು ತೆಗೆದುಕೊಂಡು ಹೋಗಲು ಆಗದಿದ್ದಲ್ಲಿ ಕ್ಯಾ ಕರೋಗಿ, ಏನು ಮಾಡ್ತೀಯಾ? ಟೀಲುನೇ ಧೀರೆ ಸೆ ಪೂಛ ಅಂದರೆ ಇಲ್ಲಿ ನಿಧಾನಕ್ಕೆ ಟೀಲು ಕೇಳ್ದ. ವಿಶ್ವಾಸಕ್ಕೆ ಸಾಥ್ ಚೀಟಿನೇ ಕಹ. ಆದರೆ ಇರುವೆಗೆ ಅದರ ವಿಶ್ವಾಸ ಯಾವ ಮಟ್ಟದಲ್ಲಿತ್ತು ಅಂತ ಇಲ್ಲಿ ಗಮನಿಸ್ಬೋದು. ವಿಶ್ವಾಸಕ್ಕೆ ಸಾಥ್ ಚೀಟಿನೇ ಕಹ, ತುಂಬ ವಿಶ್ವಾಸದಿಂದ ಇರುವೆ ಉತ್ತರಿಸ್ತು. ಕೋಶಿಶ್ ಕರ್ನೆ ಪರ್ ಮೈ ಹಾರೂಂಗಿ ನಹಿ ಅಂದರೆ ಪ್ರಯತ್ನ ಪಡೋದ್ರಲ್ಲಿ ನಾನು ಸೋಲಲ್ಲ. ಕೋಶಿಶ್ ಕರ್ನೆ ಪರ್ ಮೈ ಹಾರೂಂಗಿ ನಹಿ, ಹಾರನಾ ಉಸ್ಕಾ ಧ್ಯೇಯ ನಹಿ ಥಾ, ಜೀतना ही उसका ಧ್ಯೇಯ था. तुम इतनी मेहनत करोगी? ಟೀಲುನೇ ಫಿರ್ ಪೂಛ. ನೀನು ಇಷ್ಟೊಂದು ಶ್ರಮ ಪಡ್ತೀಯಾ? ಟೀಲು ಮತ್ತೆ ಕೇಳ್ದ. ಅದರ ಕಷ್ಟ ಟೀಲು ನೋಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಒಂದು ಆ ಚಿಕ್ಕ ಬೇಳೆನೇ ತಗೊಂಡೋಗೋಕ್ಕೆ ಇರುವೆ ಎಷ್ಟು ಪ್ರಯತ್ನ ಪಡ್ತಾ ಇತ್ತು ಅನ್ನೋದನ್ನು ಇಲ್ಲಿ ಟೀಲು ಗಮನಿಸ್ತಾ ಇದ್ದ. ಅದಕ್ಕೆ ಪದೇ ಪದೇ ಕೇಳ್ತಾ ಇದ್ದ ಅಂತ ನಿಧಾನಕ್ಕೆ ಕೇಳ್ದ. ಇಸ್ ಬಾರ್ ಚೀಟಿ ಕೋ ಗುಸ್ಸಾ ಆಗಯ. ಇಸ್ ಬಾರ್ ಈ ಸಲ, ಚೀಟಿ ಕೋ ಇರುವೆಗೆ, ಗುಸ್ಸಾ ಆಗಯ ಸಿಟ್ಟು ಅಥವಾ ಕೋಪ ಬಂದಿತು. ವಹ ಬೋಲಿ ಅದು ಹೇಳ್ತು, ಮೆಹನತ್ ಸೆ ಕಾಮ್ ಕರ್ನಾ ಬಹುತ್ ಅಚ್ಚಿ ಬಾತ್ ಹೈ. ಪರಿಶ್ರಮದಿಂದ ಕೆಲಸ ಮಾಡುವುದು ತುಂಬ ಒಳ್ಳೆಯದು. ಚಲೋ ಆಪ್ ತುಮ್ ಮುझे ಕಾಮ್ ಕರ್ನೆ ದೋ. ಹೋಗು, ಈಗ ನನಗೆ ಕೆಲಸ ಮಾಡಲು ಬಿಡು ಅಂತ ಇರುವೆ ಉತ್ತರಿಸ್ತು. ಅಚ್ಚಿ ಬಾತ್ ಅಂದರೆ ಒಳ್ಳೆಯ ಮಾತು ಅಂತ ಅರ್ಥ ಆಗುತ್ತೆ. ಇಲ್ಲಿ ಒಳ್ಳೆಯದು ಅನ್ನೋದನ್ನು ಅರ್ಥೈಸ್ಕೋಬೇಕು. ಕಾಮ್ ಕರ್ನೆದು ಕೆಲಸ ಮಾಡಲು ಬಿಡು. ಟೀಲು ವಹಾಸೆ ಚುಪ್ ಚಾಪ್ ಹಟ್ ಗಯ. ಟೀಲು ಅಲ್ಲಿಂದ ಸುಮ್ಮನೆ ದೂರ ಹೋದ. ಹಟ್ ಜಾನ ಅಂತಂದರೆ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗೋದು. ಥೋಡಿ ದೇರ್ ಬಾದ್ ಟೀಲು ವಹಾ ಆಯಾ. ಉಸ್ನೆ ದೇಖಾ ಕಿ ದಾಲ್ ಅಪ್ನಿ ಜಗಹ ಪರ್ ನಹಿ ಥಿ. ಅವನು ಸ್ವಲ್ಪ ಹೊತ್ತಿನ ನಂತರ, ಥೋಡಿ ದೇರ್ ಬಾದ್ ಅಂದರೆ ಸ್ವಲ್ಪ ಸಮಯದ ನಂತರ, ವಹಾ ಆಯಾ ಅಲ್ಲಿಗೆ ಬಂದ. ಉಸ್ನೆ ದೇಖಾ ಅಲ್ಲಿ ಅವನು ನೋಡ್ದ,
कि दाल अपनी जगह पर नहीं, ಅಲ್ಲಿ ಬೇಳೆ ಇರಲಿಲ್ಲ, ಇರುವೆ ಕೂಡ ಇರಲಿಲ್ಲ. कुछ दूरी पर, ಸ್ವಲ್ಪ ದೂರದಲ್ಲಿ, चींटियाँ कतार में एक के पीछे एक चने की दाल को घसीटे ले जा रही थी. ಸ್ವಲ್ಪ ದೂರದಲ್ಲಿ ಇರುವೆಗಳು ಕತಾರ್ ಮೇ, ಸಾಲಿನಲ್ಲಿ, ಸಾಲಾಗಿ ಕೆಲವೊಂದು ಇರುವೆಗಳು ಅಲ್ಲಿ ಸಾಲು ಕಟ್ಟಿ ನಿಂತಿದ್ವು, ಹೋಗ್ತಾ ಇದ್ವು. ಕತಾರ್ ಮೇ ಏಕ್ ಕೆ ಪೀಛೆ, ಏಕ್ ಕೆ ಪೀಛೆ ಏಕ್ ಅಂತಂದರೆ ಒಂದರ ಹಿಂದೆ ಒಂದು, ಚನೆ ಕಿ ದಾಲ್ ಕೋ, ಕಡಲೆ ಬೇಳೆಯನ್ನು, ಆ ಚೂರು ಏನಿತ್ತಲ್ಲ ಅದನ್ನು, ಘಸೀಟೆ ಎಳ್ಕೊಂಡು, ಘಸೀಟನ ಅಂತಂದರೆ ಎಳೆದುಕೊಂಡು, ಲೇ ಜಾ ರಹಿ ಥಿ ಎಳೆದುಕೊಂಡು ಹೋಗುತ್ತಿದ್ದವು. ಅಂದರೆ ಇಲ್ಲಿ ಒಂದು ಇರುವೆ ಇತ್ತು ಮೊದಲು, ಅದಕ್ಕೆ ಸಹಾಯ ಮಾಡೋದಕ್ಕಾಗಿ ಸುಮಾರು ಇರುವೆಗಳು ಬಂದು ಅಲ್ಲಿ ಸಹಕರಿಸಿದ್ವು. ಆಮೇಲೆ ಆ ಬೇಳೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದ್ವು. तब टीलू को लगा इनसे हमें सहयोग और अनुशासन भी सीखना चाहिए. ಆಗ ಟೀಲುಗೆ ಏನನ್ನಿಸ್ತು? ಟೀಲು ಕೋ ಲಗ, ಟೀಲುಗೆ ಅನ್ನಿಸ್ತು, ಇನ್ಸೆ ಹಮೆ, ಈ ಇರುವೆಗಳಿಂದ, ಇನ್ಸೆ ಅಂತಂದರೆ ಇಲ್ಲಿ ಇರುವೆಗಳಿಂದ, ಹಮೆ ಸಹಯೋಗ್ ಔರ್ ಅನುಶಾಸನ್ ಭಿ ಸೀಖನಾ ಚಾಹಿಯೆ. ಸಹಯೋಗ ಅಂದರೆ ಸಹಕಾರ ಮನೋಭಾವನೆ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನೋಭಾವ, ಅಥವಾ ಇನ್ನೊಬ್ಬರು ಕೂಡ ನಮ್ಮ ಬಗ್ಗೆ ಇರುವಂತಹ ಆ ಸಹಕಾರದ ಮನೋಭಾವದಿಂದ ನಮ್ಮ ಕೆಲಸವೂ ಕೂಡ ಸುಲಭ ಆಗುತ್ತೆ. ಆದ್ದರಿಂದ ಸಹಕಾರ ಮನೋಭಾವವನ್ನು ಮತ್ತು ಅನುಶಾಸನ್ ಭಿ ಸೀಖನಾ ಚಾಹಿಯೆ. ಅನುಶಾಸನ ಅಂತಂದರೆ ಇಲ್ಲಿ ಆ ಇರುವೆಗಳ ಸಾಲನ್ನು ನೋಡಿದಾಗ ಟೀಲುಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಅಲ್ಲಿ ಎಷ್ಟು ಸಾಲಾಗಿ, ಅವ್ರಿಗೆ ಯಾರು ಹೇಳುವಂಥವ್ರಿಲ್ಲ. ಈಗ ನಿಮಗೆ ಹೇಳ್ತಾರೆ ಈ ನಿಯಮ ಪಾಲನೆ ಮಾಡಿ ಆ ಥರ ಎಲ್ಲ ಹೇಳ್ತಾರೆ, ಆದರೆ ಇರುವೆಗಳಿಗೆ ಯಾರು ಹೇಳಬೇಕಾಗಿಲ್ಲ, ಅವು ತಮ್ಮ ಶಿಸ್ತನ್ನು ತಾವೇ ಅರ್ಥ ಮಾಡಿಕೊಂಡು ಆ ರೀತಿ ಇರುತ್ತವೆ. ಅದರಿಂದ ಅಲ್ಲಿ ಆ ಸಾಲನ್ನು ನೋಡಿದಾಗ ಟೀಲುಗೆ ಅನ್ನಿಸ್ತು, ಇವು ಎಷ್ಟು ಚೆನ್ನಾಗಿ ಸಾಲಿನಲ್ಲಿ ಹೋಗ್ತಾ ಇವೆ, ಆದ್ದರಿಂದ ಈ ಶಿಸ್ತನ್ನು ನಾವು ಕೂಡ ಕಲಿಬೇಕು ಅನ್ನೋದು ಟೀಲುಗೆ ಅರ್ಥ ಆಯಿತು. ಈ ಘಟನೆಯಿಂದ ಟೀಲು ಏನೇನು ತಿಳ್ಕೊಂಡ? क्या क्या सीखा टीलू ने? सहयोग और अनुशासन सीखा. तो अब हम अभ्यास की तरफ आगे बढ़ेंगे. बच्चों, यहाँ कुछ प्रश्न है जो आपके पुस्तक में भी दिए गए हैं अभ्यास में. सबसे पहले, चींटी कहाँ गोल गोल घूम रही थी? ಇರುವೆ ಎಲ್ಲಿ ರೌಂಡ್ ರೌಂಡಾಗಿ ಸುತ್ತುತ್ತಾ ಇತ್ತು? ಅದನ್ನು ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ ಮತ್ತು ಕೆಳಗಡೆ ಉತ್ತರ ಕೂಡ ಬರೀರಿ. ಎರಡನೇ ಪ್ರಶ್ನೆ, ಚೀಟಿ ಕೆ ಪ್ರತಿ ಹಮ್ದರ್ದಿ ಕಿಸ್ನೆ ದಿಖಾಯಿ? ಇರುವೆಗೆ ಸಹಾನುಭೂತಿಯನ್ನು ತೋರಿಸಿದವರು ಯಾರು? ಯಾರು ಅಂತ ಈ ಕಥೆಯಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಟೀಲೂನೆ ಹಮ್ದರ್ದಿ ಸೆ ಚೀಟಿ ಸೆ ಕ್ಯಾ ಕಹ? ಟೀಲು ಈ ಸಹಾನುಭೂತಿಯಿಂದ ಏನನ್ನು ಹೇಳಿದ? ನಾಲ್ಕನೇ ಪ್ರಶ್ನೆ, ಟೀಲುನೆ ಚೀಟಿ ಸೆ ಕ್ಯಾ ಸೀಖಾ? ಟೀಲು ಇರುವೆಗಳಿಂದ ಏನನ್ನು ಕಲಿತ? ಈಗ ಉತ್ತರ ನೋಡೋಣ. ಇದರ ಉತ್ತರ ಬರ್ಕೊಳ್ಳಿ ಮಕ್ಕಳೇ. ನಿಮಗೆ ನೀವು ಬರೆದಿದ್ರೆ ಅದು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಅಥವಾ ಅದನ್ನು ಬರ್ಕೊಳ್ಳಿ. ಚೀಟಿ ಚನೆ ಕೆ ದಾಲ್ ಕೆ ಆಸ್ ಪಾಸ್ ಗೋಲ್ ಗೋಲ್ ಘೂಮ್ ರಹಿ ಥಿ. ಮೊದಲನೇ ಉತ್ತರ ಇದು. ಎರಡನೇ ಪ್ರಶ್ನೆ ಏನಿತ್ತು? ಚೀಟಿ ಕೆ ಪ್ರತಿ हमदर्दी किसने दिखाई? टीलू ने चींटी के प्रति हमदर्दी दिखाई. ಮೂರನೇ ಪ್ರಶ್ನೆ, ಟೀಲು ನೆ हमदर्दी से चींटी को क्या कहा? ಇಲ್ಲಿ ಉತ್ತರ ನೋಡಿ. ಟೀಲು ने हमदर्दी से पूछा, मैं तुम्हारे बिल तक पहुंचा दूं? टीलू ने चींटी से क्या सीखा? टीलू ने चींटी से सहयोग और अनुशासन सीखा. ಈಗ ಎರಡನೆಯ ಮೇನಲ್ಲಿ ನೋಡಿ, ವಿಲೋಮ್ ಶಬ್ದ ಲಿಖೋ. ಪಾಸ್, ಪಾಸ್ ಅಂದರೆ ಹತ್ತಿರ ಅಂತ. ಎರಡನೇದು ವಿಶ್ವಾಸ್, ಕನ್ನಡದಲ್ಲೂ ಕೂಡ ವಿಶ್ವಾಸ್. ಮೂರನೇದು ಬಹುತ್, ಬಹುತ್ ಅಂದರೆ ಹೆಚ್ಚು ಅಥವಾ ತುಂಬ. ನಾಲ್ಕನೇದು ಪೀಛೆ, ಪೀಛೆ ಅಂದರೆ ಹಿಂದೆ. ಐದನೇದು ಹಾರ್, ಹಾರ್ ಅಂದರೆ ಸೋಲು. ಈಗ ಉತ್ತರಗಳನ್ನು ಬರಿತಾ ಇದ್ದೀರಲ್ವಾ? ಈಗ ಉತ್ತರವನ್ನು ನೋಡೋಣ. ಪಾಸ್ दूर, विश्वास अविश्वास,
बहुत, कम, पीछे, आगे, हार, जीत। जोड़कर लिखो। अभ्यासದಲ್ಲಿ ಹೊಂದಿಸಿ बरेरी, जोड़कर लिखो ಅಂತ ಇದೆ। इसमें आपको अ में जो दिया गया है उसको ब के वाक्यों के साथ जोड़ना है। तो आप सब अपने अपने पुस्तकों में लिखिए। चींटी, टीलू ने कोशिश करने से, मेहनत से, एक के पीछे एक, ब विभाग में मैं हारूंगी नहीं, काम करना, जा रही थी, धीरे से पूछा, नाचने लगी। ಈಗ ಉತ್ತರ ನೋಡೋಣ। चींटी, चींटी नाचने लगी। टीलू ने धीरे से पूछा, कोशिश करने से मैं हारूंगी नहीं, मेहनत से, काम करना। ಕೊನೆಯದು एक के पीछे एक, ಒಂದರ ಹಿಂದೆ ಒಂದು, जा रही थी ಹೋಗುತ್ತಿದ್ದವು। अभ्यास में अगले मेन की तरफ बढ़ेंगे। मैं इसे डैश ले जाऊंगी। दूसरा, तुम इतनी डैश करोगी, दाल अपनी जगह पर डैश थी। चौथा, हमें डैश और डैश भी सीखना चाहिए। नोडी मक्कळे, उत्तर मैं इसे खुद ले जाऊंगी, तुम इतनी मेहनत करोगी, दाल अपनी जगह पर नहीं थी, हमें सहयोग और अनुशासन भी सीखना चाहिए। ಈಗ ಮುಂದಿನ ಮೇನ್ ಕಡೆ ಹೋಗೋಣ। यहाँ कन्नड़ में अनुवाद करो। अगला मेन है कन्नड़ में अनुवाद करो। मैं तुम्हारे बिल तक पहुंचा दूं, चींटी को गुस्सा आया, मुझे काम करने दो, कतार में एक के पीछे एक जा रही थी। ಇಲ್ಲಿ 4 ವಾಕ್ಯ ನೀಡಲಾಗಿದೆ, ಅದನ್ನು ನೀವು ನಿಮ್ಮ ಕನ್ನಡ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಅದನ್ನು ಅನುವಾದ ಮಾಡಬೇಕು। ಈಗ ಉತ್ತರ ನೋಡೋಣ। ಮೊದಲನೇದು, ನಾನು ನಿನ್ನ ಬಿಲದವರೆಗೆ ತಲುಪಿಸಲೇ, ಬಿಲ್ ತಕ್ ಪಹುಂಚಾದ್ದು ಅಂತ ಇದೆ, ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ। ಎರಡನೇದು, ಇರುವೆಗೆ ಸಿಟ್ಟು ಬಂತು, ಇರುವೆಗೆ ಕೋಪ ಬಂತು ಅಂತ ಬರೆದಿದ್ರು ಕೂಡ ಅದು ಸರಿ। ಮೂರನೇದು, ನನಗೆ ಕೆಲಸ ಮಾಡಲು ಬಿಡು। ನಾಲ್ಕನೇದು, ಸಾಲಿನಲ್ಲಿ ಒಂದರ ಹಿಂದೆ ಒಂದು ಹೋಗುತ್ತಿದ್ದವು, ಕತಾರ್ ಮೇ ಏಕ್ ಕೆ ಪೀಛೆ ಏಕ್ ಜಾ ರಹಿ ಥಿ। ಇಲ್ಲಿ ಉತ್ತರ ಗೊತ್ತಾಯ್ತಲ್ವ ಮಕ್ಕಳೇ? ನೀವು ಉತ್ತರವನ್ನು ನೋಡಿ ಬರ್ಕೋಬೇಕಾಗಿದ್ದರೆ ಅದನ್ನು ಬರ್ಕೊಳ್ಳಿ। ಈಗ ಮುಂದಿನ ಮೇನ್ ಯಾವುದಿದೆ ನೋಡೋಣ। यहाँ कुछ अक्षरों को दिए गए हैं, उनमें से कुछ सार्थक शब्द को ढूंढकर इस भाग में लिखना है। वर्णों को चुनकर सार्थक शब्द बनाओ। ಇಲ್ಲಿ ನೀಡಲಾಗಿರುವಂತಹ ಅಕ್ಷರಗಳನ್ನು ನೀವು ಗಮನಿಸಿ ನೋಡಿ, ಮತ್ತು ಅದರಲ್ಲಿ ಹಲವಾರು ಶಬ್ದಗಳು ಅಡಗಿವೆ, ಅದನ್ನು ಹುಡುಕಿ ನೀವು ಬರಿಬೇಕು। ಇಲ್ಲಿ ಮೊದಲನೇದೊಂದು ಚೀಟಿ ಅಂತ ಉದಾಹರಣೆ ನೀಡಲಾಗಿದೆ। ಎರಡನೆಯದು ಕೋಶಿಶ್, ಟೀಲು ಇಲ್ಲಿ ನೀಡಲಾಗಿದೆ। ಮೆಹನತ್, ದಾಲ್, ಕತಾರ್, ಕಾಮ್। ಇಲ್ಲಿ 6 ಸಾಲುಗಳಲ್ಲಿ ನೀವು ಈ 6 ಪದಗಳನ್ನು ಬರಿಬೇಕು। ಕೋಶಿಶ್, टीलू, मेहनत, दाल, कतार, काम। हम अगले मेन की तरफ आगे बढ़ेंगे। सही शब्द चुनकर खाली जगह भरो। ಅಂದರೆ ಇಲ್ಲಿ ಈ ಮೇನಲ್ಲಿ ನೀವು ಸರಿಯಾದ ಉತ್ತರವನ್ನು ಬರಿಬೇಕಾಗಿದೆ। यह व्याकरणांश के ऊपर है। यहाँ आपको 3 विकल्प दिए गए हैं,
उसमें से सही विकल्प को चुनकर लिखना है। राधा रमेश डैश बहन है। का, की, के। दूसरा, राधा सेंट्रल स्कूल में डैश है। पढ़ती, पढ़ते, पढ़ता। 3 विकल्पों में से सही विकल्प चुनना है। तीसरा, बेटा शब्द का स्त्रीलिंग रूप डैश है। बेटे, बेटियां, ಬೇಟಿ. ಇಲ್ಲಿ 3 ಆಯ್ಕೆಗಳನ್ನು ಕೊಡಲಾಗಿದೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀವು ಬರಿಬೇಕು. ರಾಧಾ ರಮೇಶ್ ಡ್ಯಾಶ್ ಬಹನ್ ಹೈ. ಇಲ್ಲಿ ಉತ್ತರ ಏನಾಗಿರಬೇಕು? ಈಗಾಗಲೇ ನೀವು ಬರೆದಿದ್ದೀರಲ್ವಾ? ಈಗ ನೋಡೋಣ ಉತ್ತರ. ರಾಧಾ ರಮೇಶ್ ಕಿ ಬಹನ್ ಹೈ ಸರಿಯಾದ ಉತ್ತರ. ಯಾಕೆ ಅಂತಂದರೆ ಇಲ್ಲಿ ರಾಧಾ ಸ್ತ್ರೀಲಿಂಗ, ಬಹನ್ ಅನ್ನೋದು ಕೂಡ ಸ್ತ್ರೀಲಿಂಗ ರೂಪದ ಪದ. ಆದ್ದರಿಂದ ಇಲ್ಲಿ ಕಾ ಬರೆದ್ರೆ ಸರಿಯಾದ ಉತ್ತರ ಅಲ್ಲ. ಕಿ, ಹೆಚ್ಚಾಗಿ ಸ್ತ್ರೀಲಿಂಗ ಪದಗಳು ಈ ಕಾರಂತದಿಂದ ಕೊನೆಗೊಳ್ಳುತ್ತವೆ. ರಾಧಾ ರಮೇಶ್ ಕಿ ಬಹನ್ ಹೈ ಮೊದಲನೇ ಉತ್ತರ. ರಾಧಾ सेंट्रल स्कूल में डैश है. पढ़ती है, पढ़ते हैं, पढ़ता है. ರಾಧಾ ಸೆಂಟ್ರಲ್ ಸ್ಕೂಲ್ ಮೇ ಪಡ್ತಿ ಹೈ ಸರಿಯಾದ ಉತ್ತರ. ಯಾಕೆ ಅಂತಂದರೆ ರಾಧಾ ಸ್ತ್ರೀಲಿಂಗ, ಆದ್ದರಿಂದ ಪಡ್ತಿ ಅಂತ ಆಗಬೇಕು. ಪಡ್ತೆ ಅಲ್ಲಿ ಬಹುವಚನ ಇಲ್ಲ, ಆದ್ದರಿಂದ ಬರೆಯುವ ಅವಶ್ಯಕತೆ ಇಲ್ಲ. ಪಡ್ತಾ ಕೂಡ ಬರೆಯೋಕ್ಕಾಗಲ್ಲ, ಯಾಕೆಂದರೆ ಅದು ಪುಲ್ಲಿಂಗನೂ ಅಲ್ಲ. ಆದ್ದರಿಂದ ಪಡ್ತಿ ಹೈ ಬರಿಬೇಕು. ಮೂರನೇದು, ಬೇಟಾ ಶಬ್ದ का स्त्रीलिंग रूप डैश है. ಬೇಟಾ ಅಂದರೆ ಅರ್ಥ ಏನು? ಬೇಟಾ ಅಂದರೆ ಅರ್ಥ ಏನು? ಮಗ. ಕನ್ನಡದಲ್ಲಿ ಮಗ. ಬೇಟಾ ಅಂದರೆ ಮಗ. ಇಲ್ಲಿ ಬೇಟಾ ಶಬ್ದ का स्त्रीलिंग रूप ಬೇಟೆ, ಬೇಟಿಯಾ, ಬೇಟಿ. ಬೇಟಾ ಅಂದರೆ ಅದರ ಸ್ತ್ರೀಲಿಂಗ ರೂಪ ಯಾವುದಾಗಿರಬೇಕು? ಮಗ, ಮಗಳು ಅನ್ನುವ ಅರ್ಥ ಕೊಡುತ್ತೆ. ಅದೇ ರೀತಿಲಿ ಬೇಟಿ. बेटी सरियादा उत्तर. अगली मेन की तरफ हम बढ़ेंगे. विजातीय शब्द चुनकर लिखो. विजातीय अर्थात यहाँ दिए गए 4 शब्दों में से एक उस जाति से नहीं जुड़ता, वो किसी और जाति से जुड़ता है. तो यहाँ आपको विजातीय शब्द चुनकर लिखना है, उसे अलग करना है. ಅಂದರೆ ಇಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆದು ನೀವು ಬೇರೆ ಬರಿಬೇಕು ಅಲ್ವಾ. ಇಲ್ಲಿ ಮೊದಲನೇದು ತೋತಾ, ಕಬೂತರ್, ಸಾಪ್, ಕವ್ವ. ತೋತಾ ಅಂದರೆ ಗಿಳಿ, ಕಬೂತರ್ ಪಾರಿವಾಳ, ಸಾಪ್ ಅಂದರೆ ಹಾವು, ಕವ್ವ ಕಾಗೆ. ನಿಮಗೀಗ ಅರ್ಥ ಆಗಿರಬೇಕಲ್ವಾ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ. विजातीय शब्द है, उसे अलग करके लिखना है. और दूसरा, बाघ, चीता, सिंह, गाय. बाघ ಅಂದರೆ ಹುಲಿ, ಚೀತಾ ಅಂದರೆ ಚಿರತೆ, ಸಿಂಹ ಅಂದರೆ ಸಿಂಹ, ಗಾಯ ಅಂದರೆ ಹಸು. ಇದರಲ್ಲಿ ಒಂದು ಪದ ಆ ಗುಂಪಿಗೆ ಸೇರದೇ ಇರೋಂಥದ್ದಿದೆ. ಅದು ಯಾವುದು ಅಂತ ನೀವು ಅದಕ್ಕೆ ವೃತ್ತಾಕಾರದ ಚಿಹ್ನೆಯಿಂದ ಗುರುತಿಸಿ. ಬಸ್, ಮಾತಾ, ಪಿತಾ, ಬಹನ್. ಮೂರನೇದು ಬಸ್, ಮಾತಾ, ಪಿತಾ, ಬಹನ್. ಬಸ್ ಅಂದರೆ ಬಸ್, ಬಸ್ಸು ಅಂತ ಹೇಳ್ತೀವಲ್ಲ. ಮಾತಾ, ಆಮೇಲೆ ಪಿತಾ. ಮಾತಾ ಅಂದರೆ ತಾಯಿ, ಪಿತಾ ಅಂದರೆ ತಂದೆ, ಬಹನ್, ಬಹನ್ ಅಂದರೆ ಸಹೋದರಿ. ಇಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ನೀವು ಅದಕ್ಕೆ ವೃತ್ತಾಕಾರದ ಒಂದು ಚಿಹ್ನೆಯಿಂದ ಗುರುತಿಸಿ ಅಥವಾ ಅದನ್ನು ಬೇರೆ ಒಂದು ಬರೀರಿ. ಈಗ ಉತ್ತರ ನೋಡೋಣ. ಇಲ್ಲಿ 3ರಲ್ಲಿ ತೋತಾ, ಕಬೂತರ್, ಸಾಪ್, ಕವ್ವ ಇದರಲ್ಲಿ ಈ ಮೊದಲನೇದು, ಎರಡನೇದು ಮತ್ತು 4ನೇದು ಪಕ್ಷಿಗಳಿಗೆ ಸೇರಿದ್ರೆ ಸಾಪ್ ಅನ್ನೋದು ಒಂದು ಸರೀಸೃಪ. ಆದ್ದರಿಂದ ಇಲ್ಲಿ ಸಾಪ್ ಅನ್ನೋದು ಸರಿಯಾದ ಉತ್ತರ. ಎರಡನೇದು ಬಾಘ್, ಚೀತಾ, ಸಿಂಹ, ಗಾಯ್. ಬಾಘ್ ಹುಲಿ, ಚೀತಾ ಚಿರತೆ, ಸಿಂಹ ಇವು 3 ಕಾಡು ಪ್ರಾಣಿಗಳು. ಆದರೆ ಕೊನೆಯದೊಂದಿದೆಯಲ್ಲ ಗಾಯ್, ಅದು ಸಾಕು ಪ್ರಾಣಿ. ಆದ್ದರಿಂದ ಎರಡನೇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಥವಾ ವಿಜಾತೀಯ
शब्द क्या है? गाय। तीसरा बस, माता, पिता, बहन। ಬಸ್ ಬಸ್ ಅಂದರೆ ನೀವು ದಿನ ಓಡಾಡ್ತಿರಲ್ವಾ ಆ ಬಸ್ಸು. ಆಮೇಲೆ ಮಾತಾ ಅಂದರೆ ತಾಯಿ, ಪಿತಾ ಅಂದರೆ ತಂದೆ, ಬಹನ್ ಅಂದರೆ ಸಹೋದರಿ. ಇದರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಗೊತ್ತಾಗಿದೆ ನಿಮಗೆ. ಅಂದರೆ ಇಲ್ಲಿ ಇವು ಸಂಬಂಧಗಳನ್ನು ಹೇಳುವಂತಹ ಪದಗಳಾದರೆ ಇದು ಮಾತ್ರ ಒಂದು ವಾಹನವನ್ನು ಪರಿಚಯಿಸುವಂತಹ ಪದ. ಅಂದರೆ ಬಸ್ ಇಲ್ಲಿ ಗುಂಪಿಗೆ ಸೇರದ ಪದ ಆಗಿದೆ. ಈಗ ಮುಂದಿನ ಮೇನ್ಗೆ ಹೋಗೋಣ. अगली मेन की तरफ हम आगे बढ़ेंगे. यहाँ आपको कुछ शब्द दिए गए हैं जैसे घर, पुस्तक, आसमान, भीतर. यहाँ 4 शब्दों में से एक शब्द का समानार्थक पद उस जगह उत्तर के रूप में, उदाहरण के रूप में दिया गया है. तो बचे हुए 3 पदों को हमें समानार्थक शब्द लिखना है. ಇಲ್ಲಿ 4 ಪದಗಳನ್ನು ನೀಡಲಾಗಿದೆ. ಅದರಲ್ಲಿ ಮೊದಲನೆಯದಕ್ಕೆ ಸಮಾನಾರ್ಥಕ ಪದ ನೀಡಲಾಗಿದೆ, ಮಕಾನ್ ಅಂತ ಕೊಡಲಾಗಿದೆಯಲ್ಲ. ಘರ್ ಸಮಾನಾರ್ಥಕ ಪದ ಮಕಾನ್. ದೂಸರಾ ಪುಸ್ತಕ್. ಪುಸ್ತಕ್ ಅನ್ನೋದಕ್ಕೆ ಇನ್ನೊಂದು ಏನು ಪದ ಇದೆ? ದೂಸರಾ ಶಬ್ದ ಹೈ. ಮೂರನೇದು ಆಸ್ಮಾನ್. ಆಸ್ಮಾನ್ ಅಂದರೆ ಇನ್ನೊಂದು ಸಮಾನಾರ್ಥಕ ಪದ ಆಕಾಶ್. ಭೀತರ್. ಭೀತರ್ ಅಂದರೆ ಒಳಗೆ ಅಂತ ಅರ್ಥ. ಅದಕ್ಕೆ ಸಮಾನಾರ್ಥಕ ಪದ ಅಂದರ್. ಹಿಂದಿಯಲ್ಲೇ ಇರುವಂಥ ಇನ್ನೊಂದು ಪದ ಅಂದರ್. 4 ಪದಗಳ ಸಮಾನಾರ್ಥಕ ಇಲ್ಲಿ ನಮಗೆ ಅಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಘರ್, ಮಕಾನ್, ಪುಸ್ತಕ್, ಕಿತಾಬ್, आसमान, आकाश, भीतर, अंदर. पाठ के अंत में मैं आपको गृह कार्य देना चाहती हूँ जो पाठ से ही आए हुए प्रश्न है. पाठ को आपने बहुत ठीक से सुना है और समझा है, इसलिए जो आपके पुस्तक में जो प्रश्न दिए गए हैं उन्हीं प्रश्नों को मैंने यहाँ दिया है. 2-3 वाक्यों में आपको उत्तर लिखना है. चींटी ने विश्वास के साथ क्या कहा? इरुवे विश्वासदिंद ಏನು ಹೇಳಿತು? दूसरा, मेहनत करने के बारे में चींटी ने क्या कहा? ಪರಿಶ್ರಮದಿಂದ ಕೆಲಸ ಮಾಡುವ ಬಗ್ಗೆ ಇರುವೆ ಏನು ಹೇಳಿತು? ಈ 2 ಪ್ರಶ್ನೆಗಳಿಗೆ ಉತ್ತರ ನೀವು 2ರಿಂದ 3 ವಾಕ್ಯಗಳವರೆಗೆ ಬರೆದು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. यहाँ इस पाठ को आपने इतनी देर से बहुत अच्छी तरह से सुना और समझा, इसलिए आप सबको धन्यवाद. मेरा नाम नाज़नीन ए पठान. ನನ್ನ ಹೆಸರು ನಾಜ್ನೀನ್ ಎ ಪಠಾನ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ವಲಯ 4, ಬೆಂಗಳೂರು ಉತ್ತರ ಜಿಲ್ಲೆ.